ಎಲ್ಲರಿಗೂ ನಮಸ್ಕಾರ. ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರಿನಿಂದ ನಾನು MK ಕೃಷ್ಣ ಅಂತ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳು ಬಂತು ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಹಂತದ ಪರೀಕ್ಷೆಯನ್ನು ಮುಗಿಯುತ್ತೆ. ಮೊಟ್ಟ ಮೊದಲು SLC ಅನ್ನೋದು ಹಿಂದೆ ಮೆಟ್ರಿಕ್ಯುಲೇಷನ್ ಅಂತ ಹೇಳೋರು, ಅಥವಾ ಇವಾಗ SSLC ಅಂತ ಹೇಳ್ಬೋದು, ಕೆಲವು ಕಡೆ SSC ಅನ್ಬೋದು, 10th ಅಂತ ಹೇಳ್ಬೋದು. ಇದು ಒಂದು ಘಟ್ಟ ಅಂತ ಹೇಳ್ತೀನಿ. ಆ ಮಕ್ಕಳಿಗೆ ಅಥವಾ ಶಿಕ್ಷಕರಿಗೆ ಆಗಲಿ, ಅವರನ್ನು ನೋಡ್ಕೊಳ್ಳೋರು ಅಂಥೇಳಿ ಪೇರೆಂಟ್ಸ್ ಅಂದರೆ ಪೋಷಕರು ಇರ್ಬೋದು ಅಥವಾ ಗಾರ್ಡಿಯನ್ನೇ ಇರ್ಬೋದು, ಆ ಮೂರಿಗೂ ಸೇರಿಕೊಂಡು ನಾ ಇವತ್ತೊಂದು ದಿಕ್ಸೂಚಿ ಕಾರ್ಯಕ್ರಮ ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಏನಪ್ಪ ಅಂದರೆ ವಿದ್ಯಾರ್ಥಿ, ಶಿಕ್ಷಕ, ಪೋಷಕ ಹಾಗೂ ಶಿಕ್ಷಣ, ಇದು ನಾಲ್ಕನ್ನು ಸೇರಿಸಿ ಇವತ್ತು ಒಂದು ಮಾತಾಡಬೇಕು ಅಂತ. ಮಕ್ಕಳಿಗೆ ಒಂದು ಮನಸ್ಸಿನಲ್ಲಿ ಬರ್ಬೋದು, ನಾನೇನೋ ಇವಾಗ ಮಿಡ್ಲ್ ಸ್ಕೂಲ್ ಮುಗಿಸಿ ಹೈಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ, ಇನ್ನು ಹೈಸ್ಕೂಲ್ ಅಂದರೆ SLC ಆದಮೇಲೆ ಏನು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಈ ಮೈಸೂರು, ಬೆಂಗಳೂರು, ಬಾಂಬೆ, ಮಡ್ರಾಸ್ ಅಂತ ಎಲ್ಲ ಕಡೆನೂ ಬರೀ ಮೆಟ್ರೋಪಾಲಿಟನ್ ಸಿಟಿನೇ ಇರಲ್ಲ. ನಮ್ಮಲ್ಲೇ ಎಷ್ಟೋ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲೂ ಇರ್ತಾರೆ. ನಾನು ಯಾವತ್ತೂ ಹೇಳ್ತೀನಿ, ರಿಯಲ್ ಇಂಡಿಯಾ ಈಸ್ ಇನ್ ರೂರಲ್ ಇಂಡಿಯಾ ಅಂತ. ನಮ್ಮ ದೇಶದಲ್ಲಿ ಸುಮಾರು 145 ಕೋಟಿ ಅಂದಾಜಲ್ಲಿ ಜನಸಂಖ್ಯೆ ಇರ್ಬೋದು, ಆದರೆ ಕೇವಲ 30-35 ಕೋಟಿ ಮಾತ್ರ ಜನಸಂಖ್ಯೆ ಇಂತಹ ಮೆಟ್ರೋಪಾಲಿಟನ್ಸ್ ಇದೆ. 100 ಕೋಟಿಗೂ ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿರ್ತಾರೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲೇ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಇವಾಗ ಒಂದು ಮೈಸೂರು ಅಂದರೆ ಮೈಸೂರಿನ ಸುತ್ತಮುತ್ತ ಇರುವ ಯಾವುದೇ ಒಂದು ಹಳ್ಳಿ, ಗ್ರಾಮದಿಂದ ಒಂದಷ್ಟು ಹಂತಕ್ಕೆ ಬಂದ ಮೇಲೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂದರೆ ದೊಡ್ಡ ಪಟ್ಟಣಕ್ಕೆ ಹೋಗ್ತಾರೆ. ಮೈಸೂರಿಗೆ ಬರ್ಬೋದು, ಮಂಡ್ಯಗೆ ಬರ್ಬೋದು, ಹೀಗೆ ಸುತ್ತಮುತ್ತ ಎಲ್ಲ ಬರ್ಬೋದು ಕೂಡ. ಇವಾಗ ಅವರಿಗೆ ನಾನು ಆ ಮನಸ್ಸಿನಲ್ಲಿ ಇಟ್ಕೊಂಡು SLC ಆದ ಮೇಲೆ ಏನು ಮಾಡುವುದು ಅನ್ನೋದನ್ನು ಈ ಒಂದು ಥೀಮ್ ಅಂತ ಇಟ್ಕೊಂಡು ನಾನು ಇವಾಗ ಮಾತಾಡ್ತಾ ಇದ್ದೇನೆ. ಮಕ್ಕಳು, ಶ್ರೋತೃಗಳು ಇದು ಗಮನ ಇಟ್ಟು ಕೇಳ್ಕೋಬೇಕು. ಕೇವಲ ಇದು ಮಕ್ಕಳಿಗೆ ಮಾತ್ರ, ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಶಿಕ್ಷಕರಿಗೂ ಅನ್ವಯಿಸುತ್ತೆ. ಆಮೇಲೆ ಪೋಷಕರಿಗೂ ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಪೋಷಕರು ಎಲ್ಲರ ಮನೆಯಲ್ಲೂ ಕೂಡ ಆ ಮಕ್ಕಳ ಪೇರೆಂಟ್ಸು ಅಂದರೆ ತಂದೆ ತಾಯಿಯಂದರು ಕೂಡ ಅವ್ರಿಗೂ ತುಂಬ ವಿದ್ಯೆ ಓದಿರ್ತಾರೋ ಅಥವಾ ಅಕಾಡೆಮಿಕ್ ಎಕ್ಸಲೆನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಿಳ್ಕೊಂಡ್ರೆ ಅವ್ರ ಮಕ್ಕಳನ್ನು ಒಂದು ದಾರಿನಲ್ಲಿ ಬಿಟ್ಟರೆ ಒಂದು ದಿಕ್ಸೂಚಿಯನ್ನು ಸಿಗತ್ತೆ ಅಂತ ಆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲು SLC ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅಂತ ಒಂದು ಹುಡುಗರು ಏನು ಮಾಡ್ತಾರೆ, ಅವರವರು ಕ್ಲಾಸ್ಮೇಟು ಇವರನ್ನು ಮಾತಾಡ್ಕೊಳ್ಳೋ ಅದನ್ನು ಸಹಜ. ಅವನು 10 ಜನ ಸ್ನೇಹಿತ ಇದ್ದರೆ ಆ 10 ಜನ 8 ಜನ ಏನು ಮಾಡ್ತಾರೋ ಅವನು ಕೂಡ ಹೋಗ್ತಾನೆ. ಇದಕ್ಕೊಂಥರ ಹರ್ಡ್ ಮೆಂಟ್ಯಾಲಿಟಿ ಅಂತ ಹೇಳ್ತಾರೆ. ಇಲ್ಲ, SLC ಬರಬೇಕು ಅಂತ ಹೇಳಿದ್ರೆ ಅಷ್ಟಕ್ಕೆ 10, 5, 15-16 ವಯಸ್ಸಾಗಿರುತ್ತೆ ಅವನಿಗೆ. ಅವನು ಒಂದು ಟೀನೇಜಲ್ಲೇ ಇರ್ತಾನೆ. ನಮ್ಮ ಹಿಂದಿನ ಪೂರ್ವಜರು ಕಂಪೇರ್ ಮಾಡಿದ್ರೆ ಮಕ್ಕಳು ಖಂಡಿತ ಬುದ್ಧಿವಂತರೇ. ಹಿಂದಿನ ಥರ ನಾನು ಇದೇ ಓದಬೇಕು, ಅದೇ ಓದಬೇಕು, ಇದು ಓದಲಿಲ್ಲ ಅಂದರೆ ನಾನು ಮುಂದೆ ಬರಲ್ಲ, ಇದು ಓದ್ಬಿಟ್ರೆ ನಾನು ಸಿಗಾಕೊಳ್ತೀನಿ, ನಾನು ಪೆದ್ದ ಆಗ್ತೀನಿ ಅಂತ ಆ ಒಂದು ಭಾವನೆ ಈಗಿನ ಕಾಲದಲ್ಲಿ ಅಗತ್ಯವಿಲ್ಲ. ತರಹವಾರಿ ದಾರಿಗಳಿದೆ, ತರಹವಾರಿ ಕೋರ್ಸ್ಗಳಿದೆ, ತರಹವಾರಿ ಕಾಲೇಜ್ಗಳಿದೆ. ಆಮೇಲೆ ಇದರಲ್ಲಿ ಹೇಳ್ತಾರಲ್ಲ, ಡೈರೆಕ್ಷನ್ಸ್ ಆರ್ ಪ್ಲೆಂಟಿ ಅಂತ ಹೇಳ್ತೀನಿ ನಾನು. ಅದಕ್ಕೋಸ್ಕರನೇ ಇವಾಗ ನಾನು ಸಣ್ಣದಾಗಿ ಶುರು ಮಾಡ್ತೀನಿ. SLC ಮುಗಿದ ಮೇಲೆ ಮೊಟ್ಟ ಮೊದಲು PUCಗೆ ಹೋದರೆ ಥಿಂಕ್ ಮಾಡೋದು ಏನು ಮಾಡ್ತಾರೆ, ಆರ್ಟ್ಸ್ ಅಂತ ಹೇಳ್ತಾರೆ, ಸೈನ್ಸ್ ಅಂತ ಹೇಳ್ತಾರೆ, ಕಾಮರ್ಸ್ ಅಂತ ಹೇಳ್ತಾರೆ, ಎಂಜಿನಿಯರಿಂಗ್ ಅಂತ ಹೇಳ್ತಾರೆ, ಮೆಡಿಸನ್ ಅಂತ ಹೇಳ್ತಾರೆ. ನಮ್ಮ ಒಂದು ಕೈ 5 ಬೆರಳು ಹೆಂಗಿರುತ್ತೋ ಅದೇ ತಾನೇ ಮಕ್ಕಳಿಗೂ ಕೂಡ ಆರ್ಟ್ಸು, ಸೈನ್ಸು, ಕಾಮರ್ಸು, ಎಂಜಿನಿಯರಿಂಗು, ಮೆಡಿಸನ್ ಅಂತ ಇದು ಒಂದು ಜನರಲ್ ಆಗಿ ಹೇಳೋದು. ಏನಪ್ಪ ಇದು 5 ಮಾತ್ರ ಓದಿದ್ರೇನೇ ಮುಂದಕ್ಕೆ ಬರೋದು, ಇಲ್ಲ ಅಂದರೆ ಇಲ್ವಾ ಅಂತಬಿಟ್ಟು ನಾನು ಮೈಸೂರಿನ ಒಂದು ಉದಾಹರಣೆನೇ ನಾನು ಹೇಳ್ತೀನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಓದಿದವರು ಅಂದರೆ ಇದೇ ಮೈಸೂರಲ್ಲೂ ಅವರು ಓದಿದ್ರು. ಪ್ರೊಫೆಸರ್ KS ನಾರಾಯಣಾಚಾರ್ ಅಂತ, ಅವರು ಪದ್ಮಶ್ರೀ ಅವಾರ್ಡಿ ಕೂಡ. ಅವರು ಕಾನ್ಕಾನ್ಪುರ ಅಂತ ಹೇಳಿದೆ, ಕನಕಪುರ ಆ ಥರ ಒಂದು ಹಳ್ಳೀಲಿ ಓದಿದವರು ಕೂಡ. ಆ ಹಳ್ಳೀಲಿ ಓದೋದು ಕೂಡ ಅವರು SLCಲಿ ಮೊದಲ ದರ್ಜೆ ಇಲ್ಲ, ಫಸ್ಟ್ ರ್ಯಾಂಕ್ ಬಂದವರು ಕೂಡ. ಆಮೇಲೆ ಮೈಸೂರಿಗೂ ಬಂದು ಅವರು ಫಿಸಿಕ್ಸು ಅದು ಇದೆಲ್ಲ ಮುಗಿಸಿದ್ರು. ಕೊನೆಗೆ ಆಮೇಲೆ ಅವರು ಮಾಡಿದ್ದೇನೆಂದರೆ ಫಿಸಿಕ್ಸನ್ನು ಬಿಟ್ಟು ಅವರು ಲಿಟ್ರೇಚರ್ ತೊಗೊಂಡೇ ಮುಂದಕ್ಕೆ ಹೋದರು. ಆಮೇಲೆ ಕೊನೆಗೆ
ಫಿಸಿಕ್ಸಲ್ಲಿ ರ್ಯಾಂಕ್ ತಗೊಂಡು ಅವರು ಇಂಗ್ಲೀಷ್ ಲಿಟ್ರೇಚರ್ ಇಂಗ್ಲೀಷ್ ಪ್ರೊಫೆಸರ್ ಆದರು. ಅಂದರೆ ಮಕ್ಕಳು ಜ್ಞಾಪಕ ಇಟ್ಕೋಬೇಕು, ನಾವೊಂದು ಗುರು ಅನ್ನೋದು ಒಂದು ಇಟ್ಕೊಂಡ್ರೆ, ಜೊತೆ ಗುರಿ ಅನ್ನೋದು ಇಟ್ಕೊಂಡ್ರೆ, ನಾವು ಅದಕ್ಕೆ ಗುರುತ್ವಾಕರ್ಷಣದ ಮುಂದಕ್ಕೆ ಕರೆಕ್ಟಾಗಿ ಹೋದರೆ ನಾವು ದಾರಿ ತಪ್ಪಲ್ಲ ಅನ್ನೋದು ಸಂದೇಶ. ನಾವು ಒಂದು ಎಕ್ಸಾಂಪಲ್ ಹೇಳಿದ್ದೇನೋ, ಅವರು ಹಳ್ಳಿಯಿಂದ ಬಂದವರು ಒಂದು ದೊಡ್ಡ ಪದ್ಮಶ್ರೀ ಆಗಿ ಅವರು ಪ್ರೊಫೆಸರ್ ಆಗಿ ಧಾರವಾಡ ಯೂನಿವರ್ಸಿಟಿಯಲ್ಲೂ ಅವರು ಕೆಲಸ ಮಾಡೋದು. ಇನ್ನೊಂದು ನಮ್ಮ ಮೈಸೂರು ಸಂಸ್ಥಾನದವರೇ, ಇನ್ನೂ ಒಬ್ಬರು ಹಳ್ಳಿಯವರು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಅವರು ಕೂಡ ಮುದ್ದೇನಹಳ್ಳಿಲಿ ಹಳ್ಳಿಲಿ ಓದೋರು, ಗ್ರಾಮೀಣ ಪ್ರದೇಶದಲ್ಲಿ. ಅವರು ಅಲ್ಲಿಂದ ಓದು ಬೆಂಗಳೂರಿಂದ BA ಎಲ್ಲ ಮಾಡಿ, BA ಆದಮೇಲೆ ಯಾರೋ ಒಬ್ಬರು ಪ್ರೊಫೆಸರ್ ಅವರು ಗುರುತಿಡದಿಂದ ಅವರನ್ನು ಇಡೀ ಕರ್ನಾಟಕಕ್ಕೆ ಮೊಟ್ಟ ಮೊದಲು ಸರ್ಟಿಫೈಡ್ ಆರ್ ಕ್ವಾಲಿಫೈಡ್ ಇಂಜಿನಿಯರ್ ಆಗಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಹೆಸರು ತಂದು ಫಾದರ್ ಆಫ್ ದಿ ಇಂಡಿಯನ್ ಇಂಜಿನಿಯರಿಂಗ್ ಅಂತಂದರು. ನಾನು ಯಾಕೆ 2 ಉದಾಹರಣೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಒಂದು ವಿದ್ಯಾರ್ಥಿ ಅಂತ ಹೇಳಿದ್ರೆ ಒಂದು ಸಾಧನೆ ಮಾಡಲು ಅಥವಾ ಒಂದು ಸಾಧಕ ಅನ್ನೋದಾಗಬೇಕು ಅಂದರೆ ಸಾಧನೆ, ಎರಡನೇದು ಸಾಧಕ ಅನ್ನೋದಕ್ಕೆ ಏನಕ್ಕಂದರೆ ಮೊದಲು ಬೇಕಾದ್ದೇನಪ್ಪ ಅಂದರೆ ಛಲ ಅನ್ನೋದು ಬೇಕು. ಆ ಛಲ ಅನ್ನೋದಿಲ್ಲ ಅಂತ ಹೇಳಿದ್ರೆ ದಿಕ್ಕು ತಪ್ಪೋಗ್ಬಿಡತ್ತೆ. ಸೊ ಮೊಟ್ಟ ಮೊದಲು ಮಕ್ಕಳು ಜ್ಞಾಪಕ ಇಟ್ಕೊಳ್ಳಿ, ನೀವು ಏನು ಬೇಕಾದ್ರೂ ಮಾಡಿ, ಯಾವುದು ಮಾಡೋದು ಈಗಿನ ಕಾಲದಲ್ಲಿ ಎಲಿಜಿಬಿಲಿಟಿ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದನ್ನು ಮಾತ್ರ ಬಿಟ್ಟುಬಿಡಿ. ನಾನು ಯಾವತ್ತೂ ಒಂದು ಹೇಳ್ತೀನಿ, ಜಾಬ್ಸ್ ಆರ್ ಅವೈಲಬಲ್ ಇನ್ ಪ್ಲೆಂಟಿ ಬಟ್ ಸ್ಕಿಲ್ಸ್ ಆರ್ ಎಂಟಿ ಅಂತ ನಾನು ಹೇಳ್ತೀನಿ. ಆದ್ದರಿಂದ ಇದನ್ನು ಮಾಡಿದ್ರೇ ಉದ್ಯೋಗ ಸಿಗತ್ತೆ, ಇದನ್ನು ಮಾಡಲಿಲ್ಲ ಅಂದರೆ ಉದ್ಯೋಗ ಸಿಗಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಸುಳ್ಳು ಮಾತು. ನೆಕ್ಸ್ಟ್ ಇವಾಗ ಬರಬೇಕು ಅಂತ ಹೇಳಿದ್ರೆ, SLCಲಿ ನಾವು ಕಾಮನ್ ಸಬ್ಜೆಕ್ಟ್ಸ್ ಅಂತ ಮಕ್ಕಳು ಎಲ್ಲರೂ ಓದಿರ್ತಾರೆ. ಆ ಕಾಮನ್ ಸಬ್ಜೆಕ್ಟ್ಸ್ ಓದುವಾಗ ಅವರೇ ವಿದ್ಯಾರ್ಥಿಗಳು 15-16 ವರ್ಷ ಅಂದರೆ ಅವನು SLCಗೆ ಬಂದಿರ್ತಾನೆ. ಆವಾಗ ಪೋಷಕರಿಗೂ ಗೊತ್ತಿರುತ್ತೆ, ಶಿಕ್ಷಕರಿಗೂ ಗೊತ್ತಿರುತ್ತೆ, ಆ ವಿದ್ಯಾರ್ಥಿಗೂ ಒಂದು ಗೊತ್ತಿರುತ್ತೆ ಅವನು ಯಾವ್ಯಾವ ಸಬ್ಜೆಕ್ಟಲ್ಲಿ ಅವನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ, ಅವನು ಯಾವ ಸಬ್ಜೆಕ್ಟಲ್ಲಿ ಅವನು ವೀಕ್ ಆಗಿದ್ದಾನೆ. ಕೆಲವರು ಗಣಿತ ಅಥವಾ ವಿಜ್ಞಾನದಲ್ಲಿ ಪ್ರಬಲವಾಗಿರ್ತಾರೆ, ಕೆಲವರಿಗೆ ಲ್ಯಾಂಗ್ವೇಜಸ್ ಬಂದರೆ ಅಷ್ಟು ಅವರಿಗೆ ಹಿಡಿತಾ ಇರಲ್ಲ, ಅವರಷ್ಟರಲ್ಲಿ ಕೆಲವೊಂದು ವೀಕ್ ಇರ್ತಾರೆ. ಕೆಲವೊಂದು ಮ್ಯಾಥಮೆಟಿಕ್ಸು ಅಥವಾ ಅರ್ಥಮೆಟಿಕ್ಸು ಅಂದರೆ ಕೆಲವೊಂದೆಲ್ಲ ಆಗಲ್ಲ. ಸೊ ಇಷ್ಟೊತ್ತಿಗೆ ಒಂದು 15-16 ಅಂತ ಹೇಳಿದ್ರೆ ಅವನು ಒಂದು ಏನು ಡಿಸಿಷನ್ ಅಂತ ತೊಗೊಳಕ್ಕಾದರೂ ಬಂದಿರ್ತಾನೆ ಅಂತಬಿಟ್ಟು ನನ್ನ ಭಾವನೆಯಲ್ಲಿ ಇಟ್ಕೊಳ್ತೀನಿ. ಯಾರಾದರೂ ಇವಾಗ ಒಂದು ಆರ್ಟ್ಸ್ ಅಂತ ಇಟ್ಕೊಳ್ಳಿ, ಆರ್ಟ್ಸ್ ಅಂತ ಹೇಳಿದ್ರೆ ಏನು, ಕೇವಲ ಅಂತ ಹೇಳಿದ್ರೆ ಬರೀ ಒಂದು ಹಿಸ್ಟ್ರಿನಾ, ಎಕನಾಮಿಕ್ಸಾ, ಪಾಲಿಟಿಕ್ಸಾ ಅಂತಲ್ಲ. ಆರ್ಟ್ಸ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಡ್ಯಾನ್ಸ್ ಅಂತ ಆಗ್ಬೋದು, ಡ್ರಾಮೆಟಿಕ್ಸ್ ಆಗ್ಬೋದು, ಥಿಯೇಟ್ರಿಕಲ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಯಾವ್ದು ಬೇಕಾದ್ರೂ ಆಗುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ತಿಳ್ಕೋಬೇಕು, ಯಾವುದನ್ನೇ ಒಂದು ಕೋರ್ಸ್ ಇಟ್ಕೊಂಡ್ರು ಕೂಡ ಅದನ್ನು ಆಮೇಲೆ ನೆಕ್ಸ್ಟ್ ಒಂದು ಪ್ರೊಫೆಷನ್ ಅಂತ ತಗೊಳ್ಳಿ. ಪ್ರೊಫೆಷನ್ ಅಂದರೆ ವೃತ್ತಿ ಅನ್ನೋದು ಬರುತ್ತೆ. ಆ ವೃತ್ತಿ ಅನ್ನೋದನ್ನು ನೆಕ್ಸ್ಟ್ ಏನು ಮಾಡಬೇಕು, ಹಿ ಹ್ಯಾಸ್ ಟು ಬಿಕಮ್ ಎ ವೆರಿ ಗುಡ್ ಪ್ರೊಫೆಷನಲ್ ಅಂತೀನಿ. ಒಂದು ಪ್ರೊಫೆಷನ್, ಇನ್ನೊಂದು ಪ್ರೊಫೆಷನಲ್, ಆಮೇಲೆ ಅದನ್ನು ತಗೊಂಡು ಪ್ರೊಫೆಷನಲಿಸಮ್ ಅಂತ ಹೇಳ್ಕೊಳ್ತಾನೆ. 4ನೇದು ಬರ್ಬೋದು, ಏನೇ ಮಾಡಿದ್ರೂ ಕೂಡ ಅದನ್ನು ಕೊನೆಗೆ ಒಂದು ಪ್ರೊಫಿಷಿಯನ್ಸಿ ಅನ್ನೋದು ಬರಬೇಕು. ನಾನು ಇಬ್ಬರದು ಉದಾಹರಣೆ ಕೊಟ್ಟೆ. ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋರು ಗ್ರೇಟೆಸ್ಟ್ ಒಂದು ತಾಂತ್ರಿಕ ಇಂಜಿನಿಯರ್ ಆದರು. ನಮ್ಮ ಸೈನ್ಸು ಫಿಸಿಕ್ಸಲ್ಲಿ ಮುಂದೆ ಬಂದವರು ನಮ್ಮ KS ನಾರಾಯಣಾಚಾರ್ಯ ಕೊನೆಗೆ ಲಿಟ್ರೇಚರ್ ಓದು. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇದೇ ಊರಿನವರು ಕೂಡ ಮೈಸೂರು ಪುಸ್ತಕಂ ಫ್ಯಾಮಿಲಿ, ಪುಸ್ತಕಂ ರಮಾ ಅನ್ನೋರು ಕೂಡ, ಅವರು ಕೂಡ BA ಇಲ್ಲೇ ಕೂಡ ಮ್ಯೂಸಿಕ್ಕು, MA ಮ್ಯೂಸಿಕ್ಕು ಅದೆಲ್ಲ ಮಾಡಿ ಅವರು 50 ವರ್ಷ ಸಂಗೀತ ಕ್ಷೇತ್ರದಲ್ಲಿ ಅವರು ಕಳೆದಿದ್ದಾರೆ. ಇವತ್ತು ಕೇವಲ ನಮ್ಮ ರಾಜ್ಯ ಅಲ್ಲ, ನಮ್ಮ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮ್ಯೂಸಿಕ್ ಫೀಲ್ಡಲ್ಲಿ ಅವರು ತುಂಬ ದೊಡ್ಡ ಮೇಧಾವಿ ಆಗಿದ್ದಾರೆ. ಅಂದರೆ ನೋಡಿ, ಆರ್ಟ್ಸ್ ಅಂತ ಹೇಳಿದ್ರು ಆಗುತ್ತೆ, ಸೈನ್ಸ್ ಅಂತ ತೆಗೆದ್ರು ಆಗುತ್ತೆ, ಇಂಜಿನಿಯರಿಂಗ್ ಅಂತ ತಿಳ್ಕೊಂಡ್ರು ಆಗುತ್ತೆ. ಇನ್ನೊಬ್ಬರು ನಾವು ಮರೀಬಾರ್ದು ಯಾವತ್ತು, ಅವರು ಇದೇ ಊರಿನಲ್ಲೇ ಓದಿದವರು, ಅವರು ಕೂಡ ಪದ್ಮಶ್ರೀ ಡಾಕ್ಟರ್ SL ಭೈರಪ್ಪ ಅನ್ನೋರು ಕೂಡ. ಅವರಿಗೆ ಪಾಪ ಇವಾಗ 4-5 ವರ್ಷದಿಂದ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ಆದಾಗ ನಾನು ಫಿಲಾಸಫಿಗೆ ಬಂದೆ ಅನ್ನೋದನ್ನು ಅವರು ಒಂದು ಸಲ ಹೇಳಿದ ಜ್ಞಾಪಕ ಇದೆ ಅನ್ನೋಂಥರ. ಸೊ ಆದ್ದರಿಂದ ನೋಡಿ, ಅವರು ಸಬ್ಜೆಕ್ಟ್ ಏನೋ ಫಿಲಾಸಫಿ ಆದರೂ ಕೂಡ ಅವರು ಒಂದು ಸಾಹಿತಿಯಾಗಿ ಅವರು ಇವಾಗ ಗ್ರೇಟೆಸ್ಟ್ ಇಂಟರ್ನ್ಯಾಷನಲ್ ಒಂದು ರೈಟರು, ಎಂಥ ಒಂದು ಮೇಧಾವಿಯಾಗಿದ್ದಾರೆ ನೋಡ್ದ. ಇಂಥದ್ದು ಒಂದು 4-5 ಎಕ್ಸಾಂಪಲ್ ಹೇಳಿ ಇನ್ನು ನಾನು
ಫೈನ್ ಟ್ಯೂನಿಂಗ್ ಬರ್ತೀನಿ. ಮಕ್ಕಳು ಏನು ಚೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಏನೇ ಒಂದು ಚೂಸ್ ಮಾಡಬೇಕು ಅಂದರೆ ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ರೆ, ಚೇಸ್ ವಾಟ್ ಯು ಚೂಸ್ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ನೀವು ಒಂದು ಬೆಂಗಳೂರಿಂದ ಮೈಸೂರು ಅಥವಾ ಮೈಸೂರಿಂದ ಬೆಂಗಳೂರಿಗೂ ಒಂದು ಪ್ರಯಾಣ ಮಾಡಬೇಕು ಅಂದರೆ ಈಗಿನ ಕಾಲದಲ್ಲಿ ಏನು ಮಾಡ್ತೀರಾ, ಮಕ್ಕಳು ಒಂದು ಟೂ ವೀಲರೇ ಇರ್ಬೋದು, ಕಾರೇ ಇರ್ಬೋದು, ಯಾವುದೇ ಒಂದು ಕೂಡ ತೊಗೊಳ್ತೀರಾ, ಮೊಬೈಲು ಗೂಗಲಲ್ಲಿ ಬ್ಯಾಂಗ್ಳೂರು ಮೈಸೂರು ಅಂತ ಹಾಕೊಳ್ತೀರ. ಅದು ಒಂದು ಡೈರೆಕ್ಷನ್ ತೋರಿಸುತ್ತೆ. ಆ ಡೈರೆಕ್ಷನ್ ತೋರಿಸಲ್ಲೇ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದೆ, ಆ ಡಿಸ್ಟೆನ್ಸು ಎಷ್ಟು ಟೈಮಲ್ಲಿ ಕವರ್ ಮಾಡುತ್ತೆ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ತೋರಿದೆ, ಈ ದಾರಿಯಲ್ಲಿ ಹೋಗ್ಲಾ, ಆ ದಾರಿಯಲ್ಲಿ ಹೋಗ್ಲಾ, ಇಲ್ಲಿ ಟ್ರಾಫಿಕ್ ಎಷ್ಟಿದೆ, ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಹೇಳುತ್ತೆ. ಅದೇ ಥರ ಮಕ್ಕಳೇ. ಆಮೇಲೆ ಶಿಕ್ಷಕರು ಅಷ್ಟೇ. ಶಿಕ್ಷಕರು ಕೂಡ ಇನ್ನೊಂದು ಜವಾಬ್ದಾರಿ ಇದೆ. ಶಿಕ್ಷಕರು ಅಂದರೆ ಟೀಚರ್ಗಳು, ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಐಡೆಂಟಿಫೈಡ್ ಫ್ರಮ್ ದ ಸ್ಟೂಡೆಂಟ್. ಈ ಒಂದು ವಿದ್ಯಾರ್ಥಿ ಯಾವ ಸಬ್ಜೆಕ್ಟಲ್ಲಿ ಅವನಿಗೆ ಶ್ರದ್ಧೆ ಇದೆ, ಯಾವ ಸಬ್ಜೆಕ್ಟಲ್ಲಿ ಅವನಿಗೆ ಒಳ್ಳೆ ಮಮತೆ ಇದೆ, ಯಾವ ಸಬ್ಜೆಕ್ಟಲ್ಲಿ ಅವನಿಗೆ ಸ್ಟ್ರೆಂತ್ ಇದೆ ಅನ್ನೋದು ಕೂಡ ಅವರು ಗುರುತಿಡಿದು ಅವರಿಗೆ ಒಂದು ಬುದ್ಧಿವಾದ ಕೊಟ್ಟಂದರೆ ಅದು ಒಂದು ಗುರುವಿಗೂ ಕೂಡ ಶಿಷ್ಯನಿಗೂ ಕೂಡ ಒಳ್ಳೆ ಒಂದು ಕನೆಕ್ಷನ್ ಅನ್ನೋದನ್ನು ಬೆಳೆಯುತ್ತೆ ಅಂತ ನಾನು ಹೇಳ್ತೀನಿ. ನಾವು ಕಮಿಂಗ್ ಟು ದ ಪಾಯಿಂಟ್, ಆರ್ಟ್ಸ್ ಅಂತ. ತುಂಬ ಜನಕ್ಕೆ ಏನಪ್ಪ ಆರ್ಟ್ಸ್ ತೊಗೊಂಡ್ಬಿಟ್ರೆ ಏನು ಸ್ಕೋಪ್ ಇಲ್ವಾ ಅಂತ. ಖಂಡಿತ ಇದ್ದಾರೆ. ಆರ್ಟ್ಸ್ ಅಂತೇಳಿ ಹಿಸ್ಟ್ರಿ ಬೇಕಾದ್ರೂ ತೊಗೋಬೋದು, ಇಂಡಾಲಜಿ ಬೇಕಾದ್ರೂ ತೊಗೋಬೋದು, ಕೂಡ ಮ್ಯೂಸಿಕಾಲಜಿ ಬೇಕಾದ್ರೂ ತೊಗೋಬೋದು, ಏನು ಸಬ್ಜೆಕ್ಟು ಲ್ಯಾಂಗ್ವೇಜಸ್ಸೇ ತೊಗೋಬೋದು ಕೂಡ. ಈಗಿನ ಕಾಲದಲ್ಲಿ ಹೊಸ ಎಜುಕೇಷನ್ ಸಿಸ್ಟಮ್ ಅಂತಲೂ ಬಂದಿದೆ. ಆ ಎಜುಕೇಷನ್ ಸಿಸ್ಟಮಲ್ಲಿ ಡಿಫರೆಂಟ್ ಕಾಂಬಿನೇಷನ್, ಡಿಫರೆಂಟ್ ಸಬ್ಜೆಕ್ಟ್ಸು, ಸೆಮೆಸ್ಟರ್ ಟು ಸೆಮೆಸ್ಟರು, ಇಯರ್ ಟು ಇಯರು ಏನು ಬೇಕಾದ್ರೂ ನೀವು ಚೇಂಜಸ್ ಮಾಡ್ಕೋಬೋದು. ಆದ್ದರಿಂದ ಪರ್ಮಿಟೇಷನ್ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೋದು. ಸೊ ಆದ್ದರಿಂದ ಬರೀ ಆ ಓಲ್ಡನ್ ಡೇ ಸ್ಟ್ರಕ್ಚರ್ಡು ಟ್ರೆಡಿಷನಲ್ ಎಜುಕೇಷನ್ನಲ್ಲೇ ಏನು ಓದಬೇಕಾದಿಲ್ಲ. ಈವನ್ ಆರ್ಟ್ಸ್ ಅಂತ ಹೇಳಿದ್ರೆ ಆರ್ಟ್ಸಲ್ಲಿ ತಗೊಂಡು ಬೇಕಾದ್ರೆ ನಾಳೆ ಒಂದು ಜರ್ನಲಿಸಮ್ ಮಾಡ್ಬೋದು. ಜರ್ನಲಿಸಮ್ ಅಂತ ಹೇಳಿದ್ರೆ ಮೀಡಿಯಾ ಅಂತ ಬರುತ್ತೆ. ಆ ಮೀಡಿಯಾ ಅಂತ ಹೇಳಿದ್ರೆ ಇವಾಗ ಎಷ್ಟು ಥರ ಮೀಡಿಯಾ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ನೂರಾರು ಥರ ಇದೆ. ಮೀಡಿಯಾಲು ಕೂಡ ಎಷ್ಟು ಥರ ಜಾಬ್ಗಳು ಸಿಗುತ್ತೆ. ಅಂದರೆ ನಾವೊಂದು ಏನೇ ಒಂದು ತಗೊಂಡ್ರು ಕೂಡ ನೀವು ಬರೀ ಹುದ್ದೆ, ಜಾಬು, ವೃತ್ತಿ ಇದನ್ನೇ ಲೆಕ್ಕ ಇಟ್ಕೋಬೇಡಿ. ನಾನು ಏನು ಅದರಲ್ಲಿ ಇಫ್ ಐ ಟೇಕ್ ದಟ್ ಪ್ರೊಫೆಷನ್ ಐ ವಿಲ್ ಬಿಕಮ್ ಎ ಗುಡ್ ಪ್ರೊಫೆಷನಲ್. ನಾನು ಅದನ್ನು ಪ್ರೊಫೆಷನಲಿಸಮ್ ತಗೊಂಡು ಐ ವಿಲ್ ಡೆವಲಪ್ ಪ್ರೊಫಿಷಿಯನ್ಸಿ ಅಂತ ನಾವು ತಗೊಂಡ್ರೆ ಮಾತ್ರನೇ ನಾವು ಯಾರ ಅಡೆಯಾಳು ಇಲ್ಲದೆ ನಾವು ಮುಂದಕ್ಕೆ ಬರ್ಬೋದು ಅನ್ನೋದು ಒಂದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಹೇಳೋದು ಮೈಸೂರು ಅನ್ನೋದು ಕೂಡ ಯಾಕಪ್ಪ ಹೇಳಬೇಕು ಅಂದರೆ, ಮೈಸೂರು ಯಾಕೆ ಮೊದಲಿಂದಾನು ಕೂಡ ನನಗೆ ಒಂಥರ ಅಭಿಮಾನ ಜಾಸ್ತಿ ಇದೆ. ಮೈಸೂರು ಮೇಲೆ ನಮಗೇನೋ ಒಂಥರ ಕಾಳಜಿನೂ ಇದೆ. ಇಡೀ ನಮ್ಮ ರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಪ್ರಿನ್ಸ್ಲಿ ಸ್ಟೇಟಲ್ಲಿ ಮೊದಲು ಯೂನಿವರ್ಸಿಟಿ ಬಂದಿದ್ದು ಅಂದರೆ ಮೈಸೂರು ಯೂನಿವರ್ಸಿಟಿ. ಜ್ಞಾಪಕ ಇಟ್ಕೋಬೇಕು. ಪ್ರಿನ್ಸ್ಲಿ ಸ್ಟೇಟಲ್ಲಿ ಅಂಥ ಒಂದು ದೊಡ್ಡ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ. ಬರೀ ಅಷ್ಟೇನಾ? ಇಲ್ಲ ರೀ, ಇಡೀ ರಾಷ್ಟ್ರಗಳ, ಇಡೀ ಏಷ್ಯಾನಲ್ಲಿ ಒಂದು ಸಂಶೋಧನೆ ಕೇಂದ್ರ ಅಂತ ಹೇಳಿದ್ರೆ ಇಡೀ ಏಷ್ಯಾಲೇ ಬಂದಿದ್ದು ತಾತ ವಿಜ್ಞಾನ ಮಂದಿರ ಅಂತ. ಅಂದರೆ ನಮ್ಮ ಮೈಸೂರು ಅಥವಾ ನಮ್ಮ ಈಗೇನೋ ನಾವು ಕರ್ನಾಟಕ ಅಂತ ಹೇಳ್ಬೋದು, ಯಾವತ್ತೂ ಮೈಸೂರು ಅಂತಲೇ ಬರುತ್ತೆ. ಅಂದರೆ ವಿಜ್ಞಾನದಲ್ಲೂ ಮುಂದಿದ್ವಿ, ತಾಂತ್ರಿಕ ಎಂಜಿನಿಯರಿಂಗಲ್ಲೂ ಕೂಡ. ನಮ್ಮ ವಿಶ್ವೇಶ್ವರಯ್ಯವ್ರು ನೋಡಿ, ಅವ್ರು ಮಾತ್ರ ಇಂಜಿನಿಯರ್ ಆಗಲಿಲ್ಲ. ನಮ್ಮ ಮಹಾರಾಜರು ಕರೆದು ಅವರನ್ನು ದಿವಾನರಾಗಿ ನಮ್ಮ ಕನ್ನಂಬಾಡಿನ ಕಟ್ಟೆಯಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು, ಡಿಪ್ಲೊಮೊ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜು ಶುರು ಮಾಡಿ ಇಡೀ ಭಾರತದಲ್ಲ ಅಲ್ಲ ಇಡೀ ಪ್ರಪಂಚದಲ್ಲಿ ಒಳ್ಳೆ ಇಂಜಿನಿಯರ್ಗಳು ತಯಾರಾಗಿದ್ದು ಅಂದರೆ ನಮ್ಮ ಮೊಟ್ಟ ಮೊದಲು ಮೈಸೂರು ರಾಜ್ಯದಿಂದ. ಇನ್ನೊಂದು ನಾ ಹೇಳಬೇಕು, ಅದೇ ಹೇಳಿದ್ದು ನಾರಾಯಣಾಚಾರ್ಯ ಹೇಳಿದೆ, ಭೈರಪ್ಪ ಹೇಳಿದೆ, ಅವರೆಲ್ಲ ಈ ಆರ್ಟ್ಸು ಇದಕ್ಕೆಲ್ಲ ಫೀಲ್ಡಲ್ಲಿ ಬಂದಿದ್ದವರು. ತುಂಬ ಜನಕ್ಕೆ ಗೊತ್ತಿಲ್ಲ, ಪೋಷಕರಿಗೂ ಗೊತ್ತಿಲ್ಲ, ಶಿಕ್ಷಕರಿಗೂ ಗೊತ್ತಿಲ್ಲ. ಇವತ್ತು ನಾವು ಒಂದು ಸಬ್ಜೆಕ್ಟು ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಇಡೀ ಪ್ರಪಂಚಕ್ಕೆ ಎಕನಾಮಿಕ್ಸ್ ಅಂದರೆ ಇದೊಂದು ಅರ್ಥಶಾಸ್ತ್ರ ಅಂತ ಬಿಟ್ಟು ಹೇಳಿದ್ರೆ, ನಮ್ಮ ಮೈಸೂರು ರಾಜ್ಯದವರಿಂದಾನೇ ಇಡೀ ಪ್ರಪಂಚಕ್ಕೆ ಒಂದು ಎಕನಾಮಿಕ್ಸ್, ಕೌಟಿಲ್ಯ ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಮಾಡಿದ್ರಿಂದ ಇವತ್ತು ಎಕನಾಮಿಕ್ಸ್ ಅನ್ನೋದು ಒಂದು ಗ್ಲೋಬಲ್ ಸಬ್ಜೆಕ್ಟ್, ಅನ್ನೋದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಇವಾಗ ವರ್ಲ್ಡ್ ಬ್ಯಾಂಕ್ ಇರ್ಬೋದು, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಇರ್ಬೋದು. ಎಕನಾಮಿಕ್ಸ್ ಇಲ್ಲ ಅಂದರೆ ಅರ್ಥ, ಇಲ್ಲ ಅಂದರೆ ಅನರ್ಥ ಆಗ್ಬಿಡತ್ತೆ. ಸೊ ಅದು ಕೂಡ ಎಕನಾಮಿಕ್ಸ್ ಒಂದು ಆರ್ಟ್ಸಲ್ಲೂ ಬರುತ್ತೆ, ಕಾಮರ್ಸಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಪೋಷಕರೇ,
ದಯವಿಟ್ಟು ನಿಮ್ಮ ಮಕ್ಕಳಿಗೇನಾದ್ರು ಸೈನ್ಸು ಅಥವಾ ಮ್ಯಾಥಮೆಟಿಕ್ಸು ಅದು ಸ್ಟ್ರಾಂಗ್ ಆಗಿರಲಿಲ್ಲ, ಅವ್ರಿಗೆ ಕಷ್ಟ ಆಯಿತು ಅಂದರೆ ಡೈಜೆಸ್ಟ್ ಮಾಡೋಕ್ಕೊಳಗಾಗಿಂದ ಡೋಂಟ್ ಫೋರ್ಸ್ ದೆಮ್ ಅಂತ ಹೇಳ್ತೀನಿ. ಈವನ್ ಆರ್ಟ್ ಸಬ್ಜೆಕ್ಟಲ್ಲಿ ಅವ್ರಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆಯೋ ಅದನ್ನು ಸ್ವೀಕರಿಸಲಿ, ಒಳ್ಳೊಳ್ಳೆ ಅದನ್ನು ಮುಂದಕ್ಕೆ ಬರಲಿ. ಕೆಲವೊಂದು ಎಂತೆಂಥ ಮೇಧಾವಿಗಳು ದಿಗ್ಗಜರ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅಂಥ ಅವರ ಮುಂದಕ್ಕೆ ಬರೋಕ್ಕೂ ಸಾಧ್ಯತೆ ಇದೆ. ಎಕ್ಸಾಂಪಲ್ ಇನ್ನೂ ಒಂದು ಹೇಳಬೇಕು ಅಂದರೆ ನಮ್ಮ ಡಾಕ್ಟರ್ ಪುಟ್ಟಪ್ಪ ಇರ್ಬೋದು, ಕುವೆಂಪು ಇರ್ಬೋದು, ಅವರು ಮೊಟ್ಟ ಮೊದಲು ಪೊಯಮ್ಸ್ ಎಲ್ಲ ಬರೆದಿದ್ದು ಇಂಗ್ಲೀಷೇ. ಯಾರೋ ಒಬ್ಬರು ಅದನ್ನು ತಿರುಗಿಸ್ಕೊಟ್ಟು ಅಲ್ಲಲ್ಲ ನಿನ್ನ ಮಾತೃಭಾಷೆ, ನಿನ್ನ ನಾಡಿನ ಭಾಷೆಯಲ್ಲಿ ಕನ್ನಡದಲ್ಲಿ ಬರೆದು ಇನ್ನೂ ಚೆನ್ನಾಗಾಗ್ತೀಯಾ ಅಂತೇಳಿ ನೋಡಿದ್ರಾ, ಅವರು ಕೂಡ ಹೆಂಗೆ ತಿರುಗಿಕೊಂಡ್ರು ಅಂತ ಹೇಳ್ತೀನಿ. ಸೊ ಎಷ್ಟು ಪ್ರಾತಸ್ಮರಣೀಯ, ಎಷ್ಟು ಜ್ಞಾಪಕ ಇಟ್ಕೊಂಡು ಎಂತೆಂಥ ಒಳ್ಳೆಯದಾಗ್ಬೋದು ಅನ್ನೋಕ್ಕೆ ಇದು ಒಂದು ಎಕ್ಸಾಂಪಲ್ ಕೊಡು. ಇನ್ನೂ ಒಬ್ಬರು ಅಂತ ಹೇಳ್ತೀನಿ, ಅವರು ಮೈಸೂರಿನವರೇ, ಅವರು ಕೂಡ ಟಿ.ಪಿ. ಕೈಲಾಸಮ್ಮನ್ನು ಕೂಡ, ಅವರು ಕೂಡ ಸೈನ್ಸು ತಾಂತ್ರಿಕಕ್ಕೆ ಅಂತ ಬಿಟ್ಟು ಬ್ರಿಟಿಷ್ ಇದಕ್ಕೆ UK ಹೋಗಿ ಓದಕ್ಕೆ ಹೋಗಿದ್ದು. ಕೊನೆಗೆ ನೋಡಿ ಥಿಯೇಟ್ರಿಕಲಲ್ಲಿ ಎಂಥ ಒಂದು ದೊಡ್ಡ ಒಂದು ಸಾಹಿತಿಯಾಗಿ ಟಿ.ಪಿ. ಕೈಲಾಸಮ್ಮ ಆಲ್ಸೋ ಬಿಕೇಮ್ ಎ ಗ್ರೇಟ್ ಪರ್ಸನ್. ಇನ್ನೊಬ್ಬರು ಮರೀನೇಬಾರ್ದು, ನಮ್ಮ ಕನ್ನಡಕ್ಕೆ ಒಂದು ಶಿಶು ಸಾಹಿತ್ಯ ಅಂತ ತಂದವರು ಕನ್ನಡಕ್ಕೆ ಒಬ್ಬನೇ ರತ್ನ, ಡಾಕ್ಟರ್ G.P. ರಾಜರತ್ನ, ಮರಿಬಾರ್ದು. ಅವರು ಕೂಡ MA ಎಲ್ಲ ಮಾಡಿದವರು, ಗೊತ್ತಾಯ್ತಾ. ಅವರು ಶಿಶು ಸಾಹಿತ್ಯ, ಆಮೇಲೆ ಕೆಲವೊಂದೆಲ್ಲ ರತ್ನನ ಪದಗಳು ಎಲ್ಲ ಬರೆದ್ರು ನೋಡಿ. ಇದಿಷ್ಟು ಜನನೂ ನಾನು ಜ್ಞಾಪಿಸ್ಕೋಬೇಕು ಅಂದರೆ ಅವರೆಲ್ಲ ಬರೀ ಏನು ಇಂಜಿನಿಯರಿಂಗಾ, ಬರೀ ಅಥವಾ ಸೈನ್ಸಾ, ಬರೀ ಅಥವಾ ಕಾಮರ್ಸಾ ಅಂದ ಇಲ್ಲ, ಯಾವ ಸಬ್ಜೆಕ್ಟು ಯಾವ ಬ್ರ್ಯಾಂಚಲ್ಲಿ ಬೇಕಾದರೂ ಹೋದರೂ ಕೂಡ ನೀವು ಪ್ರೊಫೆಷನಲಿಸಮ್ ಆ್ಯಂಡ್ ಇನ್ ವಾಟ್ ಎವರ್ ಯು ಟೇಕ್ ಆಲ್ ದ 3 ಯು ಡೆವಲಪ್ ಪ್ರೊಫಿಷಿಯನ್ಸಿ ಅಂತ ಹೇಳ್ತೀನಿ. ನಾನು ಈ ಆರ್ಟ್ಸ್ ಅಂತ ಹೇಳಿದ್ದು ಅಲ್ಲಿಗೆ ನಾನು ಒಂದು ಹಂತಕ್ಕೆ ನಾನು ನಿಲ್ಲಿಸ್ತೀನಿ. ಆಮೇಲೆ ಅದೇ SLC ಆದಮೇಲೆ ನನಗೆ ಆರ್ಟ್ಸ್ ಅನ್ನೋಕ್ಕೆ ಒಂದು. ನೆಕ್ಸ್ಟು ಮಕ್ಕಳಿಗೆ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಎಕ್ಸ್ಪರಿಮೆಂಟ್ ಮಾಡೋದಂತೆ, ಅಂದರೆ ಪ್ರಯೋಗ ಇಂಥದ್ದೆಲ್ಲ ಮಾಡುತ್ತೆ. ಸೈನ್ಸ್ ಅಂದರೆ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಆಮೇಲೆ ಒಂದು ಲೈಫ್ ಸೈನ್ಸಸ್ಸು, ಇಂಥದ್ದೆಲ್ಲ ಕೆಲವೊಂದೆಲ್ಲ ಆಸೆ ಇರುತ್ತೆ. ದೇ ಮೇ ನಾಟ್ ಬಿ ವೆರಿ ಗುಡ್ ಇನ್ ಲೈಕ್ ಲ್ಯಾಂಗ್ವೇಜಸ್ ಆ್ಯಂಡ್ ಅದರ್ ಥಿಂಗ್. ಅಂಥದ್ದನ್ನು ಅವರು ದಯವಿಟ್ಟು ಸೈನ್ಸ್ ಅಂತ ತೊಗೊಂಡ್ರು ಕೂಡ ನಡೆಯುತ್ತೆ. ಸೈನ್ಸ್ ಅಂದರೆ ಏನು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಾಟ್ನಿ ಇರ್ಬೋದು, ಝುವಾಲಜಿ ಇರ್ಬೋದು. ಈಗಿನ ಕಾಲದಲ್ಲಿ ಒಂದು 15-20 ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂತಲೂ ಬಂದಿದೆ ಅದು ಕೂಡ. ಸೊ SLC ನಂತರ ನೀವು ಏನೇನು ಸಬ್ಜೆಕ್ಟ್ ಆಸೆ ಇರುತ್ತೆ ಇದಿಷ್ಟು ಸೆಲೆಕ್ಟ್ ಮಾಡಿಕೊಂಡು ಸೈನ್ಸಲ್ಲಿ ತಗೊಳ್ಳಿ. ಒಂದು ಹಂತಕ್ಕೆ ಬರಬೇಕು ಅಂತಾರೆ 2 years PUC ಅಂತ ಇರುತ್ತೆ. ಆ PUC ಅನ್ನೋದನ್ನು ನೀವು SLC ಆದಮೇಲೆ ಮಾಡೋವಾಗ ಅದನ್ನು ನೀವು ಏನು ಮಾಡ್ಕೋಬೇಕು ಅನ್ನೋದನ್ನು ಒಂದು ಶೇಪು, ಒಂದು ಮೌಲ್ಡ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸಬ್ಜೆಕ್ಟ್ ಸ್ಟ್ರೆಂತು, ವಾಟ್ ಎವರ್ ಯು ಆರ್ ಕಾನ್ಫಿಡೆಂಟ್, ವಾಟ್ ಎವರ್ ಯು ಗಾಟ್ ಕರೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ತಿಳ್ಕೊಳ್ಳಿ, ಕಂಪ್ಯೂಟ್ರ್ ಮಾತ್ರನೇ ಕೆಲಸ ಸಿಗತ್ತೆ ಇಲ್ಲೆಂದರೆ ಇಲ್ಲ ಅಂದರೆ ಖಂಡಿತ ಇಲ್ಲ. ನಾನು ಒಬ್ಬ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸಲ್ಲಿ ಡಿಗ್ರಿ ಮಾಡಿ ಆಮೇಲೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವರ್ಕ್ ಮಾಡಿ ನಾವು ಐ ಆಮ್ ಆಲ್ಸೋ ಕನೆಕ್ಟೆಡ್ ವಿತ್ ದ ಟೀಚಿಂಗ್ ಟ್ರೈನಿಂಗ್ ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್, ಫೈನಾನ್ಸು, ಆಮೇಲೆ ಕ್ಯಾಪಿಟಲ್ ಮಾರ್ಕೆಟ್ಸು ಇಂತೆಲ್ಲ ಇದೆ. ಅಂದರೆ ನಾವು ಏನೇ ಒಂದು ಡಿಗ್ರಿ ಅಥವಾ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು ಬರೀ ಒಂದು ಹಂತಕ್ಕೆ ಮಾತ್ರ ತೊಗೊಂಡೋಗುತ್ತೆ. ಏನಪ್ಪ ಅಂದರೆ ಸುಮ್ಮನೆ ಒಂದು ಪಾಸ್ಪೋರ್ಟ್ ಇದೆ ಅಂದರೆ ಇದು ಒಂದು ಜಸ್ಟ್ ಅಂದರೆ ಏನು ಐಡೆಂಟಿಟಿ ಅಷ್ಟೇ. ಪಾಸ್ಪೋರ್ಟಿಂದ ನೆಕ್ಸ್ಟ್ ಏನಪ್ಪ ಅಂದರೆ ವೀಸಾ ಅಂತ ಹೇಳ್ತಾರೆ. ಅಂದರೆ SLC ಆದಮೇಲೆ PUCಗೆ ಬರ್ತಿರಲ್ಲ ನೀವು, ಆ ಟೈಮಲ್ಲಿ ನಿಮಗೇನೇನು ಫೇವರೇಟ್ ಸಬ್ಜೆಕ್ಟ್ ಇದೆ ಅದನ್ನು ನೀವು ಚೂಸ್ ಮಾಡಿ. ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಯುವರ್ ಫ್ರೆಂಡ್ ಸರ್ಕಲ್, ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಯುವರ್ ಪೇರೆಂಟ್ಸ್. ನೀ ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಬದಲು ನನಗೇನು ಇಂಟ್ರೆಸ್ಟ್ ಇದೆ ಅದನ್ನು ಸಹಾಯ ಮಾಡಿ, ನನಗದು ಉತ್ತೇಜನ ಕೊಡಿಂದ ಖಂಡಿತ ಪೋಷಕರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಸೊ ಸೈನ್ಸಲ್ಲೂ ಕೂಡ ತುಂಬ ಬ್ರ್ಯಾಂಚಸ್ ಇದೆ. ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಬೆಂಗಳೂರು ಮೈಸೂರಲ್ಲೇ ಓದಿ ಮಾಡಬೇಕು ಅಂದರೆ ಸೈನ್ಸ್ ಸಂಬಂಧಪಟ್ಟಿದ್ದು ಸಾಕಷ್ಟು ಬ್ರ್ಯಾಂಚಸ್ ಇದೆ. ನಿಮ್ಮ ಸೈನ್ಸ್ ತೊಗೊಂಡ್ರು ಕೂಡ ಡೆಫಿನೆಟಾಗಿ ಸ್ಕೋಪ್ ಇದೆ. ನಾನು ಯಾವತ್ತೂ ಹೇಳ್ತೀನಿ, ಪ್ಯೂರ್ ಸೈನ್ಸ್, ಪ್ಯೂರ್ ಆರ್ಟ್ಸ್, ಪ್ಯೂರ್ ಇಂಜಿನಿಯರಿಂಗ್, ಪ್ಯೂರ್ ಮೆಡಿಸನ್ ಇವತ್ತಿಲ್ಲ ನಾಳೆ ಸ್ಕೋಪ್ ಸಿಕ್ಕೇ ಸಿಗುತ್ತೆ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಆಲ್ವೇಸ್ ಓನ್ಲಿ ಲೈಕ್ 2 lakhs 3 lakh per month ಸ್ಯಾಲ್ರಿಯನ್ನು ಬರೀ ಹೈ-ಫೈ ಥಿಂಕಿಂಗಲ್ಲೇ ಇರಬೇಡಿ. ಜಾಬ್ ಈಸ್ ಸರ್ಟನ್. ಅದಕ್ಕೆ ಎಂಪ್ಲಾಯಬಿಲಿಟಿಗೆ ಏನೇನು ಬೇಕೋ ಎಲಿಜಿಬಿಲಿಟಿನ ಅದನ್ನು ನೀವು PUC ಬಂದಾಗಲೇ ಇವಾಗಿಂದನೇ ಮೋಲ್ಡ್ ಮಾಡ್ಕೊಳ್ತಾ ಹೋಗಿ ಅಂತ ನಾನು ಕೇಳ್ತೀನಿ. ಮಾತಾಡಿದ್ದು ಸೈನ್ಸ್ ಬಗ್ಗೆ. ಮೂರನೇದು ತುಂಬ ಜನಕ್ಕೆ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ಮುಂಚೆ ಎಲ್ಲ ತುಂಬ ಕಡೆ ಬರೋದೇನು ಅಂದರೆ PUCಯಿಂದ
ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಅಂತ ಹೇಳ್ತಾರೆ. ಕಾಮರ್ಸ್ ಅಂತ ಹೇಳಿದ್ರೆ ತುಂಬ ಜನ ತಿಳ್ಕೊಬೋದು, ನಾನು ಒಂದು ದಿವಸ ಅಕೌಂಟೆಂಟ್ ಆಗ್ಬೋದು, ನಾವು ಒಂದು ಆಡಿಟರ್ ಆಗ್ಬೋದು, ಇಲ್ಲ ಬೇಡ ನಾನು ಫೈನಾನ್ಸಲ್ಲಿರ್ಬೋದು, ಇಲ್ಲ ಅಂತೇಳಿದ್ರೆ ಈಗಿನ ಕಾಲದಲ್ಲಂತೂ ತುಂಬ ಕಡೆ ಇವಾಗ BFSI ಅಂತೇಳಿದೆ, ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವೀಸಸ್ಸು, ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸು, ಈ ಸೆಕ್ಟರಲ್ಲಿ ಸಾಕಷ್ಟು ಸ್ಕೋಪ್ ಇದೆ. ಆಮೇಲೆ ಈಗಿನ ಕಾಲದಲ್ಲಿ ಸಾಕಷ್ಟು ಕಾಲೇಜ್ಗಳಲ್ಲಿ ಫಸ್ಟ್ ಪ್ರಯಾರಿಟಿ ಬಂದು ಕಾಮರ್ಸ್ ಇದೆ, ಸೆಕೆಂಡ್ ಪ್ರಯಾರಿಟಿ ಬಂದು ಆರ್ಟ್ಸಿಗಿದೆ, ಮೂರನೇ ಪ್ರಯಾರಿಟಿ ಬಂದು ಸೈನ್ಸ್ಗಿದೆ. ಹಿಂದೆ ಯಾವುದು ಇತ್ತು ಅದು ಫುಲ್ ರಿವರ್ಸ್ ಆಗಿದೆ. ಸೊ ದಯವಿಟ್ಟು ಆರ್ಟ್, ಸೈನ್ಸ್ ಆರ್ ಕಾಮರ್ಸ್ ಆಲ್ ಹ್ಯಾವ್ ಗಾಟ್ ಎ ಈಕ್ವಲ್ ಸ್ಕೋಪ್. ಆ ಸ್ಕೋಪನ್ನು ಬೆಳೆಸ್ಕೊಳ್ಬೇಕಾದ್ದು ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಛಲದಿಂದಾನೇ ಸಾಧ್ಯವೇ ಹೊರತು ಬೇರೆ ಎಲ್ಲೂ ಅಲ್ಲ. ಮೊನ್ನೆ ತಾನೇ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ನೋಡಿದೆ, ಇಂಡಿಯನ್ ರೈಲ್ವೇಸು ಪೈಲಟ್ಸ್ ವೇಕೆನ್ಸಿ 9,000 ವೇಕೆನ್ಸಿ ಇದೆ. ಪೈಲಟ್ ಅಂತ ಹೇಳಿದ್ರೆ ಮುಂದೆ ಏನಾದ್ರು ರೈಲ್ವೆ ಇಂಜಿನನ್ನು, ರೈಲ್ವೆಯನ್ನು ಓಡಿಸೋನಿಗೆ, ಚಾಲಕನಿಗೆ ಹಿಂದಿನ ಕಾಲದಲ್ಲಿ ಡ್ರೈವರ್ ಅಂತೇಳಿ, ಇವಾಗ ಡ್ರೈವರ್ ಅಲ್ಲ, ಕ್ಯಾಪ್ಟನ್ ಅಂತ ಹೇಳ್ತಾರೆ, ಪೈಲಟ್ ಅಂತ ಹೇಳ್ತಾರೆ. 9,000 ವೇಕೆನ್ಸಿ ಇದೆ ರೀ. ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಅವಹೇಳನೆ ಇಲ್ಲ. ಯಾವ ಕೆಲಸ ಮಾಡಿದ್ವಿ, ಇವಾಗ ಏರೋಪ್ಲೇನ್ ಮುಂದ್ಗಡೆ ಕೂತ್ಕೊಂಡ್ರೆ ಅವನನ್ನು ಪೈಲಟ್ ಅಂತ ಹೇಳ್ತಾರೆ, ಬಸ್ಸಲ್ಲಿ ಕೂತ್ಕೊಂಡ್ರು ಕೂಡ ಅವನು ಕೂಡ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಲ್ಲಿ ನೀವು ನೋಡಬೇಕು, ಮೆಟ್ರೋ ಟ್ರೈನಲ್ಲಿ ಹೆಣ್ಣು ಮಕ್ಕಳು ಅವರು ಚಾಲಕರು. ಸೊ ಲಿಂಗಭೇದ ಇಲ್ಲ, ಆಮೇಲೆ ಸ್ಟೇಟಸ್ಸನ್ನು ಪ್ರಶ್ನೆ ಇಲ್ಲ. ಜಾಬ್ಸ್ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಎಂಪ್ಲಾಯಬಿಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದೇ ನಿಮ್ಮ ಸ್ಕಿಲ್ಲು, ನಾಟ್ ದ ಕ್ವಾಲಿಫಿಕೇಷನ್ ಅಂತೇಳಿ. ಕಾಮರ್ಸ್ಗೆ ಬಂದಾಗ ನೋಡಿ, ಬ್ಯಾಂಕಿಂಗ್ ಕ್ಷೇತ್ರ, ಮುಂಚೆ ಬ್ಯಾಂಕಿಂಗ್ ಅಂದರೆ ಬರೀ ಅಕೌಂಟು, ಫೈನಾನ್ಸ್ ಮಾತ್ರ ಇದ್ದಂತ. ಇವಾಗ ಬ್ಯಾಂಕಿಂಗೆಲ್ಲ ಯಾರು ಬುಕ್ಕು, ಲೆಜ್ಜರು ಅದನ್ನು ಇಟ್ಕೊಂಡು ಯಾವನೂ ಬರೆಯೋದೇ ಇಲ್ಲ. ಎಲ್ಲ ಇವಾಗ ಕಂಪ್ಯೂಟರೈಸೇಷನ್ನು, ಡಿಜಿಟೈಸೇಷನ್ನು ಎಲ್ಲ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಆದ್ದರಿಂದ ಕಂಪ್ಯೂಟರೈಸೇಷನ್ ಬರುತ್ತೆ ಅಲ್ಲಿಗೆ. ಸೊ ಯಾರು ಬೇಕಾದ್ರೂ ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಕೆಲಸ ಆಗಬೇಕು ಅಂದರೆ ಎನಿ ಡಿಗ್ರಿ ಅಂತ ಕೇಳ್ತಾರೆ. ಸೊ ಮಕ್ಕಳಿಗೆ ತಿಳ್ಕೊಳ್ಳಿ, ಯು ಕ್ಯಾನ್ ಚೂಸ್ ಆರ್ಟ್ಸ್, ಯು ಕ್ಯಾನ್ ಚೂಸ್ ಸೈನ್ಸ್, ಯು ಕ್ಯಾನ್ ಚೂಸ್ ಕಾಮರ್ಸ್. PUC ಮಾಡಿ ನಾನು ಡಿಗ್ರಿ ಮಾಡಲ್ಲ, ನಾನು ತಾಂತ್ರಿಕ ಲೈನ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ನಾವು 4 ವರ್ಷ ಓದೋಕ್ಕಾಗುತ್ತೋ ಇಲ್ವೋ, ಅಥವಾ ಎಜುಕೇಷನ್ಗೆ ನನಗೆ ಆ ಕಾಸ್ಟ್ ಮೀಟ್ ಮಾಡೋಕ್ಕಾಗುತ್ತೋ ಅಲ್ವೋ, ನಿಮ್ಗೇನಾದ್ರು ಒಂದು ಸಂಶಯ ಇದ್ದು, ಅನುಮಾನ ಇದ್ದು, ಅಕಸ್ಮಾತ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಆರ್ಥಿಕ ಪರಿಸ್ಥಿತಿ ಇಲ್ಲ ಅಂದರೆ ನೀವು PUCನೂ ಮಾಡಬೇಕಾದ್ದಿಲ್ಲ. ಈಗಿನ ಕಾಲದ ಸ್ಟ್ರೇಟ್ವೇ SLC ಮಾಡಿ ಡಿಪ್ಲೊಮೊ ಮಾಡ್ಬೋದು ರೀ. ಡಿಪ್ಲೊಮೊ ಮಾಡಿದೆ ಕೇವಲ 3 ವರ್ಷ ಆಯಿತು ಅಂದರೆ ಯು ಆರ್ ಆಲ್ಸೋ ಲೈಕ್ ಎನ್ ಇಂಜಿನಿಯರ್. ಬೇಡಪ್ಪ ನಾನು ಡಿಪ್ಲೊಮೋನು ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಇವಾಗ ನಾನು ನೋಡಿದ್ರೆ ಜಸ್ಟ್ ಲೈಕ್ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟು, ಎಲೆಕ್ಟ್ರಾನಿಕ್ ಸಿಟಿ, ಇಂಡಸ್ಟ್ರಿಯಲ್ ತುಂಬ ಕಡೆ ನೋಡಿದೆ ಟ್ರೇಡ್ಸ್ಮನ್ನಿಗೆ ಈಸಿಯಾಗಿ ಜಾಬ್ ಸಿಗ್ದಂಗೆ ಎಷ್ಟೋ ಜನ ಡಿಗ್ರಿ ಹೋಲ್ಡರ್ಸು, ಇಂಜಿನಿಯರ್ಸ್ಗೂ ಕೆಲಸ ಸಿಗಲ್ಲ. ಸೊ ಚಾಯ್ಸ್ ಯಾರು ಮಾಡಬೇಕು? ಚಾಯ್ಸು ನಾನೇನು ಮಾಡಬೇಕು, ನಾನೇನು ಮುಂದೆ ಅನ್ನೋದು ನಾನು ತೀರ್ಮಾನ ಮಾಡ್ಕೊಂಡು ನಾನು ಚೂಸ್ ಮಾಡಬೇಕು. ಚೂಸ್ ಅಂತ ಹೇಳಿದ್ರೆ ಇನ್ನು ಚೇಸ್ ವಾಟ್ ಯು ಚೂಸ್ ಅನ್ನೋದು ಮೊಟ್ಟ ಮೊದಲು ಇದು ವಿದ್ಯಾರ್ಥಿಗೆ ಹೇಳೋದು. ಶಿಕ್ಷಕರಿಗೂ ಹೇಳೋದೇನು ಅಂದರೆ, ಬೇರೆ ಬೇರೆ ಕಡೆಯಲ್ಲಿ ಏನೇನು ಎಂಪ್ಲಾಯ್ಮೆಂಟ್ ನಡೀತಾ ಇದೆ, ಆ ಎಂಪ್ಲಾಯ್ಮೆಂಟಿಗೆ ಬೇಕಾದ ಏನೇನು ಎಲಿಜಿಬಿಲಿಟಿ ಬೇಕು, ಆ ಎಲಿಜಿಬಿಲಿಟಿ ಜೊತೆಗೆ ಏನೇನು ಸ್ಕಿಲ್ಸ್ ಬೇಕು ಅನ್ನೋದನ್ನು ಒಂದು SLC ಲೆವೆಲಿಂದನೇ ಅವ್ರನ್ನ ತಯಾರು ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ SLC ಆಗಿ PUC ಲೆವೆಲ್ನಲ್ಲೇ ಸ್ಕಿಲ್ ಡೆವಲಪ್ಮೆಂಟನ್ನು ಸೈಮಲ್ಟೇನಿಯಸ್ ಆಗಿ ಶುರು ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಇದನ್ನು ಒಂದು ತಿಳ್ಕೊಂಡ್ರೆ ನೀವು, ಕೆಲವರಿಗೆ ಬೇಡಪ್ಪ ನಾನು ಡಿಪ್ಲೊಮೊನೂ ಬೇಡ, ಆರ್ಟ್ಸು, ಸೈನ್ಸು, ಕಾಮರ್ಸು ಬೇಡ, ನಾನು ಒಂದು ನೇತ್ರ, IE ಕನೆಕ್ಟೆಡ್ಡು, ಆಪ್ಟೋಮೆಟ್ರಿ ಇಂಥದ್ದೆಲ್ಲ ಸರ್ಟಿಫಿಕೇಷನ್ ಪ್ರೋಗ್ರಾಮ್, ಇಂಥದ್ದೆಲ್ಲ ಚಾಯ್ಸಸ್ ಆರ್ ಪ್ಲೆಂಟಿ ಇನ್ ದ ಪ್ರೆಸೆಂಟ್ ಡೇ. ಸೊ ಮಕ್ಕಳೇ, ನನಗೂ ಕೂಡ 3 ಡಾಟರ್ಸ್ ಇದ್ದಾರೆ. ಇದು ಪೋಷಕರಿಗೂ ಹೇಳ್ತೀನಿ, ಶಿಕ್ಷಕರಿಗೂ ಹೇಳ್ತೀನಿ, ಮಕ್ಕಳಿಗೂ ಹೇಳ್ತೀನಿ. ನಾನು ಒಂದು ಹಂತಕ್ಕೆ ಬಂದಾಗ ಮಕ್ಕಳನ್ನು ಪೇರೆಂಟ್ ಆಗಿ ಕೇಳೋ ಒಂದು ಪದ್ಧತಿ ಉಂಟು. ನೋಡಮ್ಮ, ನೀನು ಇವಾಗ 8th 9th ಬಂದಿದ್ಯಾ, ನಾನು ದೊಡ್ಡವಳು ಒಂದು ಸಲ ಕೇಳಿದೆ, ನೀನೇನಮ್ಮ ಮಾಡಬೇಕು ಅಂತ. ಅವಳು ಒಂದೇ ಶಿ ಹ್ಯಾಡ್ ಡಿಸೈಡೆಡ್ ವಾಟ್ ನಾಟ್ ಟು ಡೂ ಅಂತ ಅಷ್ಟೇ. ನನಗೆ ಇದು ಬೇಕು ಅಂತ ಹೇಳಲ್ಲ, ಸೈನ್ಸು ಮ್ಯಾಥ್ಸು ಬೇಡ, ಎನಿಥಿಂಗ್ ಎಲ್ಸ್ ಅಂತ ಹೇಳೋದು. ಮುಗಿದಾಯ್ತಲ್ಲ. ಅಂದರೆ ಅವರು ಒಂದು ಧ್ಯೇಯ ಚೆನ್ನಾಗಿದೆ, ನನಗೆ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ನನಗದು ಬೇಡ ಅನ್ನೋದು ಹೇಳೋದು ಗೊತ್ತಾಯಿತು. ಸೊ ಡೂಸ್ ಅನ್ನೋಕ್ಕಿಂತ ಡೋಂಟ್ಸು ಅನ್ನೋದು ಕೂಡ ದಿಸ್ ಈಸ್ ಅನದರ್ ಸ್ಟ್ರಾಟಜಿ ಫಾರ್ ಕಮಿಂಗ್ ಅಪ್. 2ನೇವಳನ್ನ ಕೇಳಿದೆ, ಹೀಗೆ ಏನೇ ಮಾಡಬೇಕು, ಸೇಮ್ ಆ್ಯಸ್ ಲೈಕ್ ನಿಧಿ ಅಂತ ಹೇಳಿದ್ಲು. ಇವತ್ತು ಇಬ್ಬರು ಕೂಡ ಅವರೇ ಬರೀ ಸೈನ್ಸೇ ಅಥವಾ ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತೆಲ್ಲ. ದ ಫಸ್ಟ್ ಒನ್ ಈಸ್ ಎ ಗ್ಲೋಬಲ್ ರಿಸರ್ಚ್
ಮಾರ್ಕೆಟ್ ರಿಸರ್ಚಲ್ಲಿದ್ದಾಳೆ, ಅವಳು ಒಂದು ಗ್ಲೋಬಲ್ ಪ್ಲೇಯರ್ ಆಗಿದ್ದಾಳೆ. ಎರಡನೇ ಅವಳನ್ನು ಹೇಳಬೇಕು ಅಂದರೆ ಅವಳು ಕಾಮರ್ಸ್ ಎಲ್ಲ ಮಾಡಿ, ಕಾಮರ್ಸೆಲ್ಲ ಬ್ಯಾಂಕಿಂಗ್ ಫೈನಾನ್ಸ್ ಎಲ್ಲ ಮಾಡಿ ಅವಳು ಗ್ಲೋಬಲ್ ಮೊಬಿಲಿಟಿ ಸ್ಪೆಷಲಿಸ್ಟ್, ಟ್ಯಾಕ್ಸೇಷನ್ ಸ್ಪೆಷಲಿಸ್ಟ್ ಆಗಲಿ, ಅವರು ಕೂಡ ಇಂಟರ್ನ್ಯಾಷನಲ್. ಸೊ ಮಕ್ಕಳಿಗೆ ಜ್ಞಾಪಕ ಇಟ್ಕೊಳ್ಳಿ, ಲೆಟ್ ಅಸ್ ನಾಟ್ ಬ್ಲೇಮ್ ದ ಪೇರೆಂಟ್ಸ್, ಲೆಟ್ ಅಸ್ ನಾಟ್ ಬ್ಲೇಮ್ ದ ಸ್ಕೂಲ್ ಆ್ಯಂಡ್ ಎಜುಕೇಷನ್ ಆರ್ ದ ಟೀಚರ್. ನಾನು ಮುಂದಕ್ಕೆ ಬರೋದು ನನ್ನ ಜವಾಬ್ದಾರಿ ಕೂಡ. ಸೊ ಆದ್ದರಿಂದ ಈ SLC ಮುಗಿದ ಮೇಲೆ ಹಾಲಿಡೇಸಲ್ಲಿ ಟೈಮ್ ವೇಸ್ಟ್ ಮಾಡದೆ, ಲೈಬ್ರರೀಸ್ ಇರುತ್ತೆ, ವೇರಿಯಸ್ ಕೋರ್ಸ್ ಆಪ್ಷನ್ಸ್ ಅಂತ ಇರುತ್ತೆ, ಅದರೆಲ್ಲ ಓದ್ಕೊಳ್ಳಿ. ಏನೇನು ಮಾಡಿದ್ರೆ ಏನೇನು ಮಾಡಬೇಕು, ಏನೇನು ಪ್ರಿಪರೇಷನ್ ಆಗಬೇಕು ಅಂತ ಇವಾಗಿಂದ ಮಾಡ್ಕೊಳ್ಳಿ. ಇಷ್ಟು ಮಾತುಗಳನ್ನು ಹೇಳಿ ನಾನು ಸರ್ವೇ ಜನ ಸುಖಿನೋ ಭವಂತು, ಈ ಇಂದಿನ ಮಕ್ಕಳೇ ಮುಂದಿನ ಲೀಡರ್ಸ್ ಆಫ್ ದ ನೇಷನ್ ಅಂತ ಹೇಳ್ತೀನಿ. ಧನ್ಯವಾದಗಳು.